2025ರಲ್ಲಿ ನಡೆಯುವ SSLC ಎಕ್ಸಾಮ್ನ ಟೈಮ್ ಟೇಬಲ್ ಅನ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಯಾವ ಎಕ್ಸಾಮ್ ಯಾವ ದಿನ ಇದೆ, ಎಷ್ಟು ದಿನ ಗ್ಯಾಪ್ ಸಿಗುತ್ತಾ, ಪ್ರಿಪರೇಷನ್ ಹೇಗೆ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಮೊದಲನೇದಾಗಿ ಈ ಟೈಮ್ ಟೇಬಲ್ PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಜಾಯ್ನ್ ಆಗಿ. ಇನ್ನು ಈ ಟೈಮ್ ಟೇಬಲ್ ಪ್ರಕಾರ 20-3-2025 ಗುರುವಾರ ಪ್ರಥಮ ಭಾಷೆ ಇದೆ, ಅಂದ್ರೆ ಕನ್ನಡ. ಆದರೆ ಇಲ್ಲಿ ಕೆಲವೊಬ್ರು ಹಿಂದಿ, ಉರ್ದು ಅಥವಾ ಬೇರೆ ಲ್ಯಾಂಗ್ವೇಜಸ್ಗಳನ್ನು ತಮ್ಮ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಚೂಸ್ ಮಾಡಿರ್ತಾರೆ. ಸೊ ನಿಮ್ಮದು ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಇದೆಯೋ ಅದು. 22-3-2025 ಶನಿವಾರ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಅಂದರೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸಮಾಜ ವಿಜ್ಞಾನಕ್ಕೆ ಒಂದು ದಿನ ಗ್ಯಾಪ್ ಮಾತ್ರ ಸಿಗತ್ತೆ. 24-3-2025 ಸೋಮವಾರ ದ್ವಿತೀಯ ಭಾಷೆ, ಅಂದರೆ ನಮ್ಮದು ಇಂಗ್ಲೀಷ್ ಇದೆ. ನಿಮ್ಮದು ಯಾವುದು ದ್ವಿತೀಯ ಭಾಷೆ ಇದೆಯೋ ಅದು ನಿಮಗೆ. 27-3-2025 ಗುರುವಾರ ಗಣಿತ, ಮ್ಯಾಥಮ್ಯಾಟಿಕ್ಸ್. ದ್ವಿತೀಯ ಭಾಷೆಗೂ ಮತ್ತು ಗಣಿತಕ್ಕೂ ಇದರ ನಡುವೆ 2 ದಿನ ಗ್ಯಾಪ್ ಸಿಗುತ್ತಾ, ಅಂದರೆ ಮ್ಯಾಥಮ್ಯಾಟಿಕ್ಸ್ ಪ್ರಿಪ್ರೇಷನ್ಗೆ 2 ದಿನ ಟೈಮ್ ಸಿಗತ್ತೆ. 29-3-2025 ಶನಿವಾರ ತೃತೀಯ ಭಾಷೆ, ಅಂದರೆ ನಮಗೆ ಹಿಂದಿ ಇದೆ. ಇಲ್ಲಿ ಮ್ಯಾಥಮ್ಯಾಟಿಕ್ಸ್ ಮುಗಿದ ಮೇಲೆ ಹಿಂದಿ ಪ್ರಿಪ್ರೇಷನ್ಗೆ 1 ದಿನ ಮಾತ್ರ ಟೈಮ್ ಸಿಗತ್ತೆ. ನೆಕ್ಸ್ಟ್ 2-4-2025 ಬುಧವಾರ ವಿಜ್ಞಾನ, ಅಂದರೆ ಸೈನ್ಸ್ ಇದೆ. ಹಿಂದಿ ಪರೀಕ್ಷೆ ಮುಗಿದ ಮೇಲೆ ಸೈನ್ಸ್ ಪ್ರಿಪ್ರೇಷನ್ಗೆ 3 ದಿನ ಟೈಮ್ ಸಿಗತ್ತೆ. ಇದು ನಿಮ್ಮ ಟೆಂಟೇಟಿವ್ ಟೈಮ್ ಟೇಬಲ್. ಈ ಟೈಮ್ ಟೇಬಲಲ್ಲಿ ಮುಂದೆ ಕೆಲವೊಂದು ಚೇಂಜಸ್ ಕೂಡ ಆಗಬಹುದು, ಅಥವಾ ಇದೇ ಟೈಮ್ ಟೇಬಲ್ ಫೈನಲೈಸ್ ಕೂಡ ಆಗಬಹುದು. ಯಾವುದಕ್ಕೂ ನೀವು ರೆಡಿ ಆಗಿರಿ. ನೀವು ಇಷ್ಟು ದಿನ ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ, ಆದರೆ ಇವತ್ತಿನಿಂದ ಅಂದರೆ ಡಿಸೆಂಬರ್ 15ರಿಂದ ಓದಲೇಬೇಕು, ಪಾಸ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದರೆ ನಿಮ್ಮ ಎಕ್ಸಾಮ್ಗೆ ಉಳಿದಿರೋದು ಇನ್ನು ಕೇವಲ 93 ದಿನಗಳು ಮಾತ್ರ. ನೀವು ಈ ಸಮಯವನ್ನು ಪ್ಲ್ಯಾನ್ ಮಾಡಿ ಬಳಸಿಕೊಂಡಿದ್ದೇ ಆದರೆ ನೀವು ಜಸ್ಟ್ ಪಾಸ್ ಆಗೋದಲ್ಲ, ಅದ್ರ ಜೊತೆಗೆ ಹೆಚ್ಚು ಅಂಕಗಳನ್ನು ಕೂಡ ಪಡೆದುಕೊಳ್ಳಬಹುದು. ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವ ಸಬ್ಜೆಕ್ಟ್ಗೆ ಎಷ್ಟು ದಿನ ಓದಬೇಕು, ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮದು ಯಾವುದೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಜೈ ಹಿಂದ್.